ಬೇರೆ ಒಪ್ಕೋತಾ ಇಲ್ಲ. ನಾನಂತೂ ಹಳ್ಳಿಗೆ ಮದ್ವೆ ಮಾಡಲ್ಲ ಅಂತಾರೆ, ಇವ್ನು ನೋಡಿದ್ರೆ ನನ್ನ ಬಿಡಲ್ಲ ಅಂತಾನೆ. ಏನ್ ಮಾಡ್ಲಿ ನಾನು? ಇಲ್ಲ ಅಪ್ಪ ಹೇಳಿದ ಹುಡುಗನ್ನೇ ಮದ್ವೆ ಆಗ್ಲಾ, ಇಲ್ಲ ಇವನ್ನೇ ಮದ್ವೆ ಆಗ್ಲಾ, ಏನ್ ಮಾಡ್ಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಪ್ಪ ನೋಡಿದ್ರೆ ಯಾವ್ದೇ ಕಾರಣಕ್ಕೂ ಹಳ್ಳಿ ಹುಡುಗನ್ಗಂತೂ ಕೊಟ್ಟು ಮದ್ವೆ ಮಾಡಲ್ಲ ಅಂತಾರೆ. ಆ ಕೋಮ್ಲಂಗ್ ಬೇರೆ ಸಿಟಿ ಹುಡುಗ ಬಂದು ನೋಡ್ಕೊಂಡು ಹೋಗಿದ್ದಾನೆ ಅಂತ ಬೇರೆ ಹೇಳಿದೆ. ಇನ್ನ ನಾನಂತೂ ಕೊಡೋದೇ ಇಲ್ಲ ಹಳ್ಳಿಗೆ ಅಂತ ಕೂತ್ಕೊಂಡಿದ್ದಾನೆ ನಮ್ಮಪ್ಪ. ಏನ್ ಮಾಡ್ಲಿ ನಾನು? ಈ ತಿಲಕನು ಒಬ್ಬೊಬ್ಬಿಗೆ ಸಿಟಿಲಿ ಕೆಲಸ ಮಾಡು ಅಂದ್ರೆ ಅದನ್ನು ಮಾಡಲ್ಲ ಅಂತಾನೆ. ಇಲ್ಲೇ ಇರ್ಬೇಕು ಅಂತ ಇವನು ಹಠ ಮಾಡ್ತಾನೆ. ನಮ್ಮಪ್ಪ ಹಳ್ಳಿ ಕೊಡಲ್ಲ ಅಂತ ನಮ್ಮಪ್ಪ ಹಠ ಮಾಡ್ತಾರೆ. ಏನ್ ಮಾಡ್ಲಿ ನಾನು? ಏನು ನನ್ನ ಮಗಳು ಇಷ್ಟೊತ್ತಾದರೂ ಬರಲಿಲ್ವಲ್ಲ? ಯಾಕೆ ಇಷ್ಟು ಲೇಟ್ ಮಾಡಿದ್ಲು? ಯಾವತ್ತೂ ಇಷ್ಟು ಲೇಟ್ ಮಾಡಿದ್ರು ಇಷ್ಟು ಲೇಟ್ ಮಾಡ್ತಾ ಇದ್ದಾಳಲ್ಲ? ನಾನೇ ಹೋಗಿ ಏನಾರು ನೋಡ್ಕೊಂಬರಲ್ಲ? ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲ ನನ್ನ ಮಗಳು? ಇವನಂತೂ ಬರ್ಲೇ ಇಲ್ಲ. ಕಾಯ್ದು ಕಾಯ್ದು ಸಾಕಾಯ್ತು. ಏನ್ ಕೆಲ್ಸ ಇದೆಯೋ ಏನೋ, ಯಾವಾಗ್ಲೂ ಇವನ್ನ ಕಾಯೋದೇ ಆಯ್ತು. ಮನೆಗೆ ಹೋಗ್ತೀನಿ, ಇನ್ ಲೇಟ್ ಆದ್ರೆ ನಮ್ಮಪ್ಪ ಗಾಬರಿ ಆಗ್ತಾರೆ. ಓ, ಬರ್ತಾ ಇದ್ದಾಳೆ ನನ್ನ ಮಗಳು ಇವಾಗ. ಈಗ ಸಮಾಧಾನ ಆಯಿತು ನನಗೆ ಅವಳನ್ನ ನೋಡಿ. ನಮ್ಮಪ್ಪ ಯಾಕೆ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದಾರ? ನಮ್ಮ ವಿಷಯ ಏನಾದ್ರು ಗೊತ್ತಾಯ್ತಾ? ಯಾಕೆ ಇಲ್ಲೇ ಕಾಯ್ತಾ ಇದಾರಲ್ಲ ಯಾವತ್ತೂ ಇಲ್ದಿರೋರು? ಅಪ್ಪ ಏನಪ್ಪ, ಯಾಕಪ್ಪ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ರ ಆಚೆನೆ ಕಾಯ್ಕೊಂಡು? ಹೌದು ಮಗಳೇ, ನಿನಗೊಂದು ಖುಷಿಯಾದ ವಿಚಾರನ ಹೇಳ್ಬೇಕಾಗಿತ್ತು, ಅದಕ್ಕೆ ನಾನು ಕಾಯ್ತಾ ಇದ್ದೆ. ಯಾಕೆ ಮಗಳೇ ಇಷ್ಟೊಂದು ತಡ ಮಾಡಿದೆ? ಬೇಗ ಬರಬೇಕಲ್ವಾ ನೀನು? ಯಾಕೆ ಇಷ್ಟು ತಡ ಮಾಡಿದೆ ನೀನು ಬರೋದನ್ನ? ಅಪ್ಪ ಅದು ಏನಂದ್ರೆ, ಅದಕ್ಕೆ ಯಾಕಮ್ಮ ಗಾಬರಿ ಆಯ್ತೀಯ? ನನಗೂ ಗೊತ್ತು ನೀನು ಎಲ್ಲೂ ಹೋಗಿರಲ್ಲ, ನಿನ್ನ ಸ್ನೇಹಿತಿನ ಭೇಟಿಯಾಗಕ್ಕೆ ಹೋಗಿರ್ತೀಯ, ತುಂಬ ದಿನಗಳ ನಂತರ ಹೋಗಿದ್ಯಲ್ಲ, ಅದಕ್ಕೆ ಲೇಟ್ ಆಗಿರುತ್ತೆ ಬಿಡು. ಸ್ನೇಹಿತರು ಸೇರಿದಾಗ ತುಂಬ ಮಾತಾಡೋದೆಲ್ಲ ಇರುತ್ತೆ ಅಲ್ವಾ? ಪರವಾಗಿಲ್ಲ, ಅದಕ್ಕೆ ಯಾಕೆ ಗಾಬರಿ ಆಗ್ತೀಯಾ? ಹೌದಪ್ಪ ನನ್ನ ಸ್ನೇಹಿತನ ಮಾತಾಡ್ಸ್ಕೊಂಡ್ ಬರಕ್ ಹೋಗಿದ್ದೆಪ್ಪ. ಅದಕ್ಕೆ ಲೇಟ್ ಆಯ್ತು. ನನಗೆ ನಿಮ್ಮ ಆಚೆ ಬೇರೆ ನಿಂತಿದ್ರಲ್ಲಪ್ಪ, ಅದಕ್ಕೆ ಗಾಬರಿ ಆಯ್ತು. ಅಪ್ಪ ಏನೇನೋ ಮಾಡ್ಕೊಂಡು ಏನೋ ಅಂತ ನಂದ್ಬಿಟ್ಟು ನಾನು ದಿಢೀರ್ನೆ ಹೊರಡ್ಬೇಕು ಅಂತ ಇದ್ದೆ. ಅವರು ನಿಮ್ಮ ಸುತ್ತ ಹೋಗ್ತಿದ್ದಾರೆ, ಬಂದಿದ್ದಾರೆ ಅಪ್ಪ ನೀನು ಮುಂದೆ ಕಳಿಸ್ಕೊಂಡ್ಬಂದಿಲ್ಲಪ್ಪ, ಅದಕ್ಕೆ ಲೇಟ್ ಆಯ್ತು ಅಷ್ಟೇ. ಇರಲಿ ಬಿಡಮ್ಮ, ನನ್ನ ಮಗಳು ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನಪ್ಪ ಏನಪ್ಪ ಖುಷಿಯಾದ ವಿಚಾರ ಹೇಳ್ಬೇಕು ಅಂತ ನನಗೋಸ್ಕರ ಕಾಯ್ತಾ ಇದ್ದೆ ಅಂದ್ರಲ್ಲ, ಏನಪ್ಪ ಅದು? ಹೇಳ್ತೀನಿ ಮಗಳೇ, ಹೋಗು ನಡಿ, ಹೋಗಿ ಫಸ್ಟ್ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಊಟ ಮಾಡು, ಆಮೇಲೆ ಹೇಳ್ತೀನಿ ಏನು ಅಂತ. ನಿಧಾನ ಕೂತ್ಕೊಂಡು ಮಾತಾಡೋಣ ನಾನು ನೀನು. ಏನ್ ಹೇಳ್ತಾರೋ ಏನೋ ನಮ್ಮಪ್ಪ, ಏನು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲಪ್ಪ ನನಗೆ. ಮೊದ್ಲೇ ಭಯ ಆಗ್ತಾ ಇದೆ. ಏನೋ ಖುಷಿಯಾದ ವಿಚಾರ ಅಂತ ಇದ್ದಾರೆ, ಮುಖ್ಯವಾದ ವಿಚಾರ ಅಂತ ಇದ್ದಾರೆ. ಏನ್ ಹೇಳ್ತಾರೋ ಏನೋ ನಮ್ಮಪ್ಪ. ಬಾ ಮಗಳೇ, ಇಲ್ಲಿ ನಿನ್ನ ಹತ್ರ ಒಂದು ವಿಚಾರ ಮಾತಾಡಬೇಕು ಅನ್ನಲ್ಲ, ಬಾ ಇಲ್ಲಿ ಕೂತ್ಕೋ. ಹಾ ಹೇಳಿ ಅಪ್ಪ, ಏನು ಅಂತ. ನಾನು ಅವಾಗಲಿಂದ ಅದನ್ನೇ ಕಾಯ್ತಾ ಇದ್ದೀನಿ, ಯಾವಾಗ ಹೇಳ್ತೀರಾ ನೀವು ಅಂತ. ನಮ್ಮಪ್ಪ ಏನ್ ಹೇಳ್ತಾರೋ ಏನೋ ಅಂತ ಗಾಬರಿ ಆಗ್ತಿದೆ ನನ್ಗಂತೂ. ನನ್ನ ತಿಲಕನ ವಿಚಾರ ಏನಾದ್ರು ಗೊತ್ತಾಗೋಯ್ತಾ? ಏನ್ ಮಾಡೋದು ಗೊತ್ತಾದ್ರೆ? ಅವ್ನು ನೋಡಿದ್ರೆ ಇನ್ನ ಮನೇನೇನು ಹೇಳಿಲ್ಲ ಅಂತಾನೆ. ಏನು ಮಗಳೇ, ಏನು ಯೋಚನೆ ಮಾಡ್ತಾ ಇದೀಯಾ? ಹಾ ಏನಿಲ್ಲಪ್ಪ, ಏನು ಯೋಚನೆ ಮಾಡ್ತಾ ಇಲ್ಲ. ನಾನೇನು ಯೋಚನೆ ಮಾಡ್ಲಿ? ಅಲ್ಲ ಮಗಳೇ, ಅವತ್ತು ಯಾರೋ ನಿನ್ನ ನೋಡೋಕ್ಕೆ ಬಂದಿದ್ರು ಅಂತ ಹೇಳ್ದಲ್ಲ? ಅವ್ರ ವಿಷಯ ಯಾಕೆ ತೆಗಿತಾ ಇದ್ದಾರೆ ನಮ್ಮಪ್ಪ ಇವಾಗ? ಹಾ ಹೇಳಿದ್ನಲ್ಲಪ್ಪ ಅವತ್ತೇನೆ ನಿಮ್ಗೆ ಏನು ಅಂತ. ಅದೇ ಹೇಳಿದ್ನಲ್ಲಪ್ಪ, ಅವತ್ತು ನೀವು ಊರಿಗೆ ಹೋಗಿದ್ರಿ, ಅವತ್ತು ಬಂದಿದ್ರು, ನಾನು ಮರ್ತೋದೆ ಅಂತ ಅನ್ಬಿಟ್ಟು ಇನ್ನೊಂದಿನ ಹೇಳಿದ್ನಲ್ಲ ನಿಮ್ಗೆ. ಅದೇ ಅಮ್ಮ, ಅವ್ರನ್ನ ನೋಡಿದ್ರೆ ನಿನ್ಗೆ ಏನು ಅನ್ಸುತ್ತೆ? ಆ ಹುಡುಗನ್ ನೋಡಿದ್ಯಾ ಅಲ್ವಾ ನೀನು? ಏನು ಅನ್ಸುತ್ತೆ ನಿನಗೆ? ನಂದೇನಿಲ್ಲ ಅಪ್ಪ, ನಿಮ್ಮ ಅಭಿಪ್ರಾಯ ಏನೋ ಅದೇ ನಂದು. ಹೌದಮ್ಮ, ನಂಗೆ ಗೊತ್ತಿತ್ತು ನನ್ನ ಮಗಳು ಇದೇ ರೀತಿನೇ ಹೇಳ್ತಾಳೆ ಅಂತ. ಎಷ್ಟೇ ಆದರೂ ನನ್ನ ಮಗಳಲ್ವಾ ನೀನು? ಈಗ ನಮ್ಮಪ್ಪ ಅವ್ರ ವಿಷಯ ಮಾತಾಡ್ತಾ ಇದ್ದಾರೆ? ಈಗ ಯಾಕಪ್ಪ ಅವ್ರ ವಿಚಾರ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಮಗಳೇ, ಅವರು ಇವತ್ತು ಬಂದಿದ್ರು, ನಿನ್ನೆ ಮದುವೆ ಮಾಡ್ಕೋಬೇಕು ಅವ್ರ ಮಗನಿಗೆ ಅಂತ ಅಂದ್ಕೊಂಡಿದ್ದಾರಂತೆ. ಅದಕ್ಕೆ ಅದನ್ನು ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ರು ನಮ್ಮ ಮನೆಗೆ ಇವತ್ತು. ಅಯ್ಯೋ ಏನು ಈಗ ಆಗ್ತಾ ಇದೆಯಲ್ಲ. ಈ ತಿಲಕ ನೋಡಿದ್ರೆ ಇನ್ನ ಟೈಮ್ ಬೇಕು ಅಂತ ಇದ್ದಾನೆ. ನಮ್ಮಪ್ಪ ನೋಡಿದ್ರೆ ಆ ಹುಡುಗ ಅವ್ರ ಅಪ್ಪ ಬಂದಿದ್ರು ಅಂತಾರೆ. ಏನ್ ಮಾಡ್ಲಿ ಇವಾಗ ನಾನು? ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ಹೌದಪ್ಪ, ಅದಕ್ಕೆ ನೀವೇನು ಹೇಳಿದ್ರಪ್ಪ? ನಾನು ಇವತ್ತು ಮನೆಯಿಂದ ಆಚೆನೆ ಹೋಗ್ಬಾರ್ದಾಗಿತ್ತು. ಅವ್ರು ಬಂದಿದ್ರೆ ನಾನೇನಾರ ಇದ್ದಿದ್ರೆ ಬಾಕಿಯಿಂದ ಆಚೆನೆ ಕಳಿಸ್ತಾ ಇದ್ದೆ ಅವ್ರನ್ನ. ನಮ್ಮ ಅಪ್ಪನ ಜೊತೆ ಮಾತಾಡಕ್ಕೆ ಬಿಡ್ತಾ ಇರಲಿಲ್ಲ ನಾನು. ಎಂತ ಕೆಲಸ ಆಯ್ತು? ನಾನು ಮನೆಯಿಂದ ಆಚೆ ಹೋಗಿ ಇವತ್ತು ತುಂಬಾ ತಪ್ಪು ಮಾಡಿದೆ. ಅಲ್ಲಿ ನೋಡಿದ್ರೆ ಆ ತಿಲಕನೂ ಬರ್ಲಿಲ್ಲ, ಅವನು ಲೇಟ್ ಮಾಡ್ದ, ಬರ್ಲೇ ಇಲ್ಲ ಅವನಂತೂ. ಮಾತಾಡೋಣ ಅಂತಂದ್ರೆ
ಇಲ್ಲಿ ನೋಡಿದ್ರೆ ಈ ತರ ಆಗಿದೆ, ಎಲ್ಲ ಆಗಿದ್ದು ಅವನಿಂದಾನೆ. ಏನು ಮಗಳೇ, ಏನು ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ ಅಪ್ಪ, ಏನು ಯೋಚನೆ ಮಾಡ್ತಾ ಇಲ್ಲ. ನಾನೇನು ಯೋಚನೆ ಮಾಡ್ಲಿ? ನಿನಗೆ ಯಾವಾಗಲೂ ನಾನು ಒಬ್ಬ ಸ್ನೇಹಿತನ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ, ನಾನು ಅವನು ಎಷ್ಟು ಚೆನ್ನಾಗಿದ್ವಿ, ಒಟ್ಟಿಗೆ ಓಡಾಡ್ತಾ ಇದ್ವಿ, ಯಾವಾಗಲೂ ಜೊತೆಲೇ ಇರ್ತಾ ಇದ್ವಿ. ಆದರೆ ಅವನು ನಾನು ಒಂದು ಸಂದರ್ಭದಲ್ಲಿ ದೂರ ಆಗ್ಬಿಟ್ವಿ ಅಂತ ಹೇಳಿದ್ನಲ್ಲ, ಗೊತ್ತಾ? ನೆನಪಿದೆಯಾ ನಿನಗೆ? ಅಪ್ಪ ಅದನ್ನ ಮರೆಯಕ್ಕಾಗುತ್ತಾ? ಯಾವಾಗ ನೋಡಿದ್ರು ನೀವು ಅವ್ರ ಬಗ್ಗೆನೇ ಹೇಳ್ತಾನೆ ಇರ್ತೀರಾ. ಹೌದಮ್ಮ, ಅವನಂತೂ ನಾನು ಮರೆಯೋಕ್ಕಾಗಲ್ಲ. ಅವನು ನನ್ನ ಪ್ರಾಣ ಸ್ನೇಹಿತ. ಅವನು ತುಂಬ ಸಲ ನನಗೂ ಸಹಾಯ ಮಾಡಿದ್ದಾನೆ, ನಾನು ಅವನಿಗೂ ಸಹಾಯ ಮಾಡಿದ್ದೀನಿ. ಅಷ್ಟು ಒಳ್ಳೆ ಸ್ನೇಹಿತರಮ್ಮ ನಾನು ಅವನು. ಆದ್ರೆ ಅವರು ಸಿಕ್ಕಿಲ್ವಲ್ಲಪ್ಪ, ಅದೇ ಬೇಜಾರು ಅಲ್ವಾ ಅಪ್ಪ? ಹೌದು ಮಗಳೇ, ಆದರೆ ಅದು ನಿನ್ನಿಂದ ಸಾಧ್ಯ ಆಗುತ್ತೆ ಇವಾಗ. ಏನಪ್ಪ, ನನ್ನಿಂದ ಹೇಗ್ ಸಾಧ್ಯ ಆಗುತ್ತೆ? ನನ್ಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ನಾನೆಲ್ಲಿ ಹುಡುಕಿ ತರಕ್ಕಾಗುತ್ತೆ ಅವ್ರನ್ನ ನಿಮ್ಗೆ? ಅಯ್ಯೋ ಮಗಳೇ, ನೀನು ಹುಡ್ಕೊಂಡು ಕರ್ಕೊಂಬಾ ಅಂತ ನಾನು ಹೇಳಿಲ್ಲ. ಆದರೆ ನಿನ್ನಿಂದ ಮತ್ತೆ ನಮ್ಮ ಸಂಬಂಧಗಳು ಒಂದಾಗ್ತಾ ಇದ್ದಾವೆ, ಗೊತ್ತಾ? ಅದೇಗಪ್ಪ, ನಾನೇನ್ ಮಾಡ್ದೆ ಅಂತದು? ಅಯ್ಯೋ ಮಗಳೇ, ಅವತ್ತು ನಿನ್ನ ನೋಡೋಕೆ ಬಂದಿದ್ರಲ್ಲ, ಅವ್ರನ್ನ ಯಾರು ಅನ್ಕೊಂಡೆ? ಅವನೇ ನನ್ನ ಸ್ನೇಹಿತನ ಮಗನಿಗೆ ನಿನ್ನ ಮದುವೆ ಮಾಡ್ಕೋಬೇಕು ಅಂತ ನೋಡೋಕೆ ಬಂದಿರೋದಂತೆ ಅವತ್ತು. ಏನಪ್ಪ, ಏನ್ ಹೇಳ್ತಾ ಇದೀರಾ? ಅವರು ನಿಮ್ ಕಳ್ದೋಗಿದ್ರಲ್ಲ, ಅವರಾ ನಿಮ್ ಗೆಳೆಯ? ಹೌದು ಮಗಳೇ, ಅವನೇ ನನ್ನ ಪ್ರಾಣ ಸ್ನೇಹಿತ. ನಿನಗೆ ಎಷ್ಟು ಆಶ್ಚರ್ಯ ಆಯಿತು, ನನಗೂ ಅಷ್ಟೇ ಆಶ್ಚರ್ಯ ಆಯಿತು ಅವ್ನು ಸಿಕ್ಕಿದ್ದು, ಗೊತ್ತಾ? ಅಷ್ಟೇ ಖುಷಿನೂ ಆಗಿದೆ ಮಗಳೇ. ತುಂಬ ವರ್ಷಗಳ ನಂತರ ನನ್ನ ಭೇಟಿಯಾಗಿದ್ದವನು. ನನಗೂ ಮೊದಲು ಅವನ್ನ ನೋಡಿದಾಗ ಎಲ್ಲೋ ನೋಡಿರೋ ಆಗಿದೆಯಲ್ಲ ಅಂತ ಅಂದ್ಕೊಂಡೆ. ಅವನಿಗೂ ಹಾಗೆ ಅನಿಸ್ತಂತೆ. ಆಮೇಲೆ ಊರು ಎಲ್ಲಿದ್ದಿದ್ದು ಎಲ್ಲ ವಿಚಾರಿಸಿದಾಗ ಗೊತ್ತಾಯಿತು ನಾನು ಅವನು ಗೆಳೆಯರು ಅಂತ. ಹೌದಾ ಅಪ್ಪ? ಹೌದು ಮಗಳೇ, ಅವನಿಗೂ ತುಂಬ ಖುಷಿ ಆಯಿತು ನಾನು ಸಿಕ್ಕಿರೋದು. ಹೌದಲ್ವಾ ಅಪ್ಪ? ಎಷ್ಟೋ ವರ್ಷಗಳ ನಂತರ ಭೇಟಿಯಾಗಿದ್ರೆ ಇಬ್ರಿಗೂ ಖುಷಿ ಆಗೇ ಆಗಿರುತ್ತೆ. ಅಷ್ಟೇ ಅಲ್ಲ ಮಗಳೇ, ಇನ್ನೂ ಒಂದು ಖುಷಿಯಾದ ವಿಚಾರ ಇದೆ ನಿನಗೆ. ಏನಪ್ಪ ಅದು ಖುಷಿಯಾದ ವಿಚಾರ? ನೋಡು ಮಗಳೇ, ನಿನ್ನ ನನ್ನ ಮಾತಿಗೆ ಯಾವತ್ತೂ ಇಲ್ಲ ಅಂತ ಹೇಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿನ್ನ ನಂಬಿ ನನ್ನ ಸ್ನೇಹಿತಿಗೆ ಒಂದು ಮಾತು ಕೊಟ್ಟಿದ್ದೀನಿ ನಾನು. ಅದನ್ನು ನೀನು ನೆರವೇರಿಸ್ಬೇಕು ಮಗಳೇ. ಅಯ್ಯೋ ಅಪ್ಪ, ಇಷ್ಟೆಲ್ಲ ಕೇಳ್ಕೊಬೇಕಪ್ಪ? ನಾನು ನಿಮ್ ಮಾತನ್ನ ಯಾವತ್ ಮೀರಿದ್ದೀನಿ? ಏನ್ ಹೇಳಿ? ನೀನು ಅವನ ಮಗನ್ನ ಮದುವೆ ಆಗ್ಬೇಕು ಕಣಮ್ಮ. ಇದೇ ಅವನ ಆಸೆ ಕಣಮ್ಮ. ನಾವು ಎಷ್ಟೋ ವರ್ಷಗಳ ನಂತರ ಭೇಟಿ ಆಗ್ತಿದ್ದೀವಿ. ಮುಂದೆ ಬೀಗರಾದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಮಾತಾಡ್ಕೊಂಡಿದ್ದೀವಿ. ನಿನ್ನ ಅಭಿಪ್ರಾಯ ಏನಮ್ಮ? ಅಪ್ಪ, ಏನಪ್ಪ ನನ್ನ ಅಭಿಪ್ರಾಯ ಏನಂದ್ರೆ,